ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ, ವೀಕ್ಷಕರೇ, ಬಿಗ್ ಬಾಸ್ ಕಾರ್ಯಕ್ರಮ ಅನ್ನುವಂಥದ್ದು ಅತಿ ದೊಡ್ಡ ಕಾರ್ಯಕ್ರಮ. ಇದು ಎಲ್ಲ ಭಾಷೆಗಳಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂತಹ ಛಾಪನ್ನು ಮೂಡಿಸಿರುವಂತಹ ಕಾರ್ಯಕ್ರಮ. ಸೊ ಅದರಲ್ಲೂ ಕೂಡ ಬಿಗ್ ಬಾಸ್ ಕನ್ನಡ 12 ಸೀಸನ್ಗಳನ್ನು ಮುಗಿಸಿದೆ. ಸೊ ಈ ಮುಖಾಂತರ ರೀಸೆಂಟಾಗಿ 12ನೇ ಸೀಸನ್ನ ವಿಜೇತರನ್ನು ಕೂಡ ಘೋಷಣೆ ಮಾಡಲಾಗಿದೆ ಅನ್ನುವಂಥದ್ದು. ಅದ್ರ ಜೊತೆಗೆ ಬಿಗ್ ಬಾಸ್ ಅನ್ನುವಂತಹ ಕಾರ್ಯಕ್ರಮ ತನ್ನದೇ ಆಗಿರ್ತಕ್ಕಂತಹ ಹಿನ್ನೆಲೆಯನ್ನು ಒಳಗೊಂಡಿರ್ತಕ್ಕಂಥ ಕಾರ್ಯಕ್ರಮ. ಅತಿ ದೊಡ್ಡ ವೀಕ್ಷಕರನ್ನು ಹಿಡಿದಿಟ್ಟುಕೊಂಡಿರುವಂತಹ ಕಾರ್ಯಕ್ರಮ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಸೊ ಈ ಒಂದು ಕಾರ್ಯಕ್ರಮವನ್ನು ಕಲರ್ಸ್ ಕನ್ನಡದ ವಾಹಿನಿಯವರು ಈ ನೇತೃತ್ವವನ್ನು ವಹಿಸ್ಕೊಂಡು ಬಿಗ್ ಬಾಸ್ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ತಗೋಬರ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಈ ಒಂದು ಬಿಗ್ ಬಾಸ್ಗೆ ಸಂಬಂಧಪಟ್ಟಾಗೆ 12 ಸೀಸನ್ಗಳೇನಾಗಿದೆಯಲ್ಲ, ಈ 12 ಸೀಸನ್ಗೆ ಸಂಬಂಧಪಟ್ಟಂತಹ ವಿನ್ನರ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಯಾರೇನು ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಮೊದಲನೇ ಬಾರಿಗೆ ರೀಸೆಂಟಾಗಿ ಏನು ಟೆಲಿಕಾಸ್ಟ್ ಆಗಿ ಯಾರು ವಿನ್ನರ್ ಆಗಿ ಘೋಷಣೆ ಮಾಡಿದ್ದಾರೆ. ಸೊ ಸೀಸನ್ 12ರ ಒಂದು ವಿನ್ನರ್ ಬಗ್ಗೆ ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಬಿಗ್ ಬಾಸ್ ಇತಿಹಾಸದಲ್ಲೇ ಸೀಸನ್ 12 ಅನ್ನುವಂಥದ್ದು ಅತಿ ಹೆಚ್ಚಿನ TRPಯನ್ನು ಗಳಿಸಿದ್ದಂತಹ ಸೀಸನ್ ಆಗಿತ್ತು. ಅದರಲ್ಲೂ ಕೂಡ ಬಿಗ್ ಬಾಸ್ 12ರ ಒಂದು ಏನು ಸೀಸನ್ 12ರ ವಿಜೇತರನ್ನಾಗಿ ಕಾರ್ಯಕ್ರಮದಲ್ಲಿ ಗಿಲ್ಲಿ ನಟ ಅವರನ್ನು ಘೋಷಣೆ ಮಾಡಿದ್ದಾರೆ ಎನ್ನುವಂಥದ್ದು. ಈ ಮುಖಾಂತರ ರಕ್ಷಿತ್ ಅವರು ಕೂಡ ಸರಿಸಮಾನವಾದ ಪೈಪೋಟಿಯನ್ನು ಕೊಟ್ಟರು ಕೂಡ ಗಿಲ್ಲಿ ನಟ ಅವರಿಗೆ ಅತಿ ಹೆಚ್ಚು ಮತಗಳನ್ನು, ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದ ಒಂದು ಮಾಹಿತಿಯ ಪ್ರಕಾರ 55 ಕೋಟಿ ಮತಗಳನ್ನು ಗಳಿಸಿದ್ರು ಅನ್ನುವಂತಹ ಒಂದು ಮಾಹಿತಿ ಸಿಕ್ಕಿದೆ. ವೀಕ್ಷಕರೇ, ಬಿಗ್ ಬಾಸ್ 12ರ ವಿಜೇತರನ್ನಾಗಿ ಕಲರ್ಸ್ ಕನ್ನಡದವರು ಗಿಲ್ಲಿ ನಟರನ್ನು ಆಯ್ಕೆ ಮಾಡಿದ್ದಾರೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಕರ್ನಾಟಕ ಜನತೆಯ ಮತಗಳ ಆಧಾರದ ಮೇಲೆ ವೋಟಿಂಗ್ನ ಪ್ರಕಾರ ಗಿಲ್ಲಿ ನಟ ಅವರು ಅತಿ ಹೆಚ್ಚು ಮತಗಳನ್ನು ಪಡೆಯುವ ಮುಖಾಂತರ ಬಿಗ್ ಬಾಸ್ 12ರ ಸೀಸನರ ವಿಜೇತರಾಗಿ ನಿಂತಿದ್ದಾರೆ ಅನ್ನುವಂಥದ್ದು. ಈ ಮುಖಾಂತರ ತಮ್ಮ ಎದುರಾಳಿ ಆಗಿದ್ದಂತಹ ರಕ್ಷಿತರವರನ್ನು ಸೋಲಿಸಿ ಮೊದಲ ಸ್ಥಾನವನ್ನು, ಅದರಲ್ಲೂ ಕೂಡ ವಿನ್ನರ್ ಸ್ಥಾನವನ್ನು ಗಳಿಸಿದ್ದಾರೆ ಗಿಲ್ಲಿ ನಟ ಅನ್ನುವಂಥದ್ದು. ಸ್ನೇಹಿತರೆ, ಗಿಲ್ಲಿ ನಟ ಅವರ ಬಗ್ಗೆ ತಿಳಿತಾ ಹೋಗೋಣ. ಸೊ ಗಿಲ್ಲಿ ನಟ ಅವರ ನಿಜವಾದ ಹೆಸರೇನಪ್ಪ ಅಂದರೆ ನಟರಾಜ್ ಅನ್ನುವಂಥದ್ದು. ಸೊ ಇವರ ಪ್ರಸ್ತುತ ವಯಸ್ಸು 30 ಅನ್ನುವಂಥದ್ದು. ಇವರು ಹುಟ್ಟಿರ್ತಕ್ಕಂಥದ್ದು 1996 ಏಪ್ರಿಲ್ 5ರಂದು ಇವರ ಜನನ ಆಗಿದೆ ಎನ್ನುವಂಥದ್ದು. ಇವರ ಮೂಲ ಇರ್ತಕ್ಕಂಥದ್ದು ಮಠದಪುರ, ಮಳವಳ್ಳಿ ತಾಲೂಕಿನ ಮಂಡ್ಯ ಜಿಲ್ಲೆಯಲ್ಲಿ ಸ್ನೇಹಿತರೆ ಗಿಲ್ಲಿ ನಟ ಅವರು ಹುಟ್ಟಿರ್ತಕ್ಕಂಥದ್ದು ಅನ್ನುವಂಥದ್ದು. ಇವ್ರಿಗಿನ್ನೂ ಮದುವೆ ಆಗಿಲ್ಲ ಅನ್ನುವಂಥದ್ದು. ಅದ್ರ ಜೊತೆಗೆ ಇವರ ವಿದ್ಯಾಭ್ಯಾಸ ಏನಾಗಿತ್ತಪ್ಪ ಅಂತಂದರೆ ITA ಪದವಿಯನ್ನು ಪಡ್ಕೊಂಡಿದ್ರು ಅನ್ನುವಂಥದ್ದು. ಆದರೂ ಕೂಡ ಇವರು ತಮ್ಮದೇ ಆಗಿರ್ತಕ್ಕಂಥ ಕಾಮಿಡಿ ಶೈಲಿಯ ಮುಖಾಂತರ ಹೆಸರುವಾಸಿಯಾಗಿದ್ದರು ಕರ್ನಾಟಕದಾದ್ಯಂತ ಅನ್ನುವಂಥದ್ದು. ಸರಿಸುಮಾರು 5ರಿಂದ 6 ಶೋಗಳಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಅನ್ನುವಂಥದ್ದು. ಈ ಮುಖಾಂತರ ಕರ್ನಾಟಕದ ಮನೆ ಮಾತಾಗಿದ್ದರು ಗಿಲ್ಲಿ ನಟ ಅವರು ಅನ್ನುವಂಥದ್ದು. ಇವರ ಪ್ರಮುಖವಾಗಿರ್ತಕ್ಕಂತಹ ಕಾರ್ಯಕ್ರಮಗಳು ಯಾವುದಪ್ಪ ಅಂದರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅನ್ನುವಂಥದ್ದು, ಡ್ಯಾನ್ಸ್ ಕಾಮಿಡಿ ಕಿಲಾಡಿಗಳು ಅನ್ನುವಂಥದ್ದು, ಮತ್ತು ಲಂಗೋಟಿ ಮನುಷ್ಯ, ಮತ್ತು ಇದೇ ರೀತಿಯಾದಂಥ ಸುಮಾರು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಿಗ್ ಬಾಸ್ 12ರಲ್ಲಿ ಸ್ಪರ್ಧಿಯಾಗಿ ಇವರು ಎಂಟ್ರಿ ಆಗಿದ್ದು ಸ್ನೇಹಿತರೆ. ಸೊ ನಾರ್ಮಲ್ ಆಗಿರ್ತಕ್ಕಂಥ ಸ್ಪರ್ಧಿಯಾಗಿದ್ದಂಥ ಗಿಲ್ಲಿ ನಟ ತಮ್ಮದೇ ಆಗಿರ್ತಕ್ಕಂಥ ಕಾಮಿಡಿಯ ಮುಖಾಂತರ ಬಿಗ್ ಬಾಸ್ನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿದ್ರು ಅನ್ನುವಂಥದ್ದು. ಅದರಲ್ಲೂ ಕೂಡ ಅತಿ ಹೆಚ್ಚು ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಈ ಬಾರಿಯ ಬಿಗ್ ಬಾಸ್ 12ರ ಸೀಸನ್ ಯಶಸ್ವಿಯಾಗಿತ್ತು ಅನ್ನುವಂಥದ್ದು. ಅದರಲ್ಲಿ ಇವರ ಗಿಲ್ಲಿ ನಟ ಅವರ ಪಾತ್ರ ತುಂಬ ಪ್ರಾಮುಖ್ಯವಾಗಿತ್ತು ಅನ್ನುವಂಥದ್ದು. ಅವರು ಹೇಳ್ತಾ ಇರ್ತಕ್ಕಂಥ ಕಾಮಿಡಿಗಳು ಇನ್ಸ್ಟಾಗ್ರಾಮ್ ಇರ್ಬೋದು, ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ವೈರಲ್ಗಳಾಗ್ತಿದ್ವು ಅನ್ನುವಂಥದ್ದು ನಾವು ಗಮನಿಸ್ಬೋದಾಗುತ್ತೆ. ಸೊ ಒಟ್ಟಾರೆಯಾಗಿ ಬಿಗ್ ಬಾಸ್ 12ರ ಸೀಸನ್ ಅಂತ ಹೇಳಿದಾಗ ನಮಗೆ ಗಿಲ್ಲಿ ನಟ ಅವರು ತುಂಬ ಪ್ರಾಮುಖ್ಯವಾಗಿ ಕಾಣಸಿಗ್ತಾರೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಸೀಸನ್ 11ರ ವಿಜೇತರಾಗಿ ಯಾರಾಗಿದ್ದರು ಅನ್ನುವಂಥದ್ದು. ಸೀಸನ್ 11ರ ವಿಜೇತರು ರೂಪೇಶ್ ಶೆಟ್ಟಿ ಆಗಿದ್ದರು ಅನ್ನುವಂಥದ್ದು. ಸೊ ರೂಪೇಶ್ ಶೆಟ್ಟಿ ಅವರು ಕೂಡ ಇವರು ಕೂಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದಂಥವ್ರು, ಸೀರಿಯಲ್ಗಳನ್ನ ಮಾಡ್ತಾಯಿದ್ರು, ಕೆಲವು ಮೂವಿಗಳಲ್ಲೂ ಕೂಡ ತಮ್ಮ ಅಭಿನಯವನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಸೀಸನ್ 10ನ್ನು ನಾವು ಗಮನಿಸಿದಾಗ ಶಶಿಕುಮಾರ್ ಅವರು ಸೀಸನ್ 10ರ ಒಂದು ವಿಜೇತರಾಗಿ ಕಾಣಸಿಗ್ತಾರೆ ಅನ್ನುವಂಥದ್ದು. ತದನಂತರ ಕಾಮಿಡಿಯನ್ ಆಗಿರುವಂತಹ ಮಂಜು ಪಾವಗಡ ಅವರ ಒಂದು ಸ್ಪರ್ಧೆ ತುಂಬ ಪ್ರಮುಖವಾಗಿ ಕಾಣುತ್ತೆ ಸೀಸನ್ 8ರಲ್ಲಿ ಅನ್ನುವಂಥದ್ದು. ತದನಂತರ ಸೀಸನ್ 7ನಲ್ಲಿ ಶೈನ್ ಶೆಟ್ಟಿ ಅವರು ನಮಗೆ ಕಾಣಸಿಗ್ತಾ ಹೋಗ್ತಾರೆ. ಕಿರುತೆರೆ ಧಾರಾವಾಹಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪಾತ್ರಗಳನ್ನು ನಡೆಸ್ಕೊಂಡು ಬಂದಿದ್ದಂತಹ ಶೈನ್ ಶೆಟ್ಟಿ ಅವರ ಪಾತ್ರ ಪ್ರಮುಖವಾಗಿ ಕಾಣುತ್ತೆ ಸೀಸನ್ 7ರಲ್ಲಿ ಅನ್ನುವಂಥದ್ದು. ಇನ್ನು ಸೀಸನ್ 6ರಲ್ಲಿ ಶಶಿಕುಮಾರ್ ಅನ್ನುವಂತಹ ಅವರು ಕೂಡ
ತಮ್ಮದೇ ಆಗಿರ್ತಕ್ಕಂಥ ಚಾಪನ್ನು ಮೂಡಿಸ್ತಾರೆ ಸೀಸನ್ 6 ಅನ್ನುವಂಥದ್ದು. ತದನಂತರ ಚಂದನ್ ಶೆಟ್ಟಿ ಅವರು ಸೀಸನ್ 5ಅಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಚಾಪನ್ನು ಮೂಡಿಸಿ ರ್ಯಾಪರ್ ಅನ್ನುವಂತಹ ಒಂದು ಕ್ಲೇನನ್ನು ಪಡ್ಕೊಂಡಂತಹ ಚಂದನ್ ಶೆಟ್ಟಿ ಅವರು ನಿವೇದಿತಾ ಗೌಡ ಅವರು ಕೂಡ ಆ ಒಂದು ಸೀಸನಲ್ಲಿ ಇದ್ದರು ಅನ್ನುವಂಥದ್ದು. ಚಂದನ್ ಶೆಟ್ಟಿ ಅವರು ನಿವೇದಿತಾ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಅಥವಾ ಲವ್ ಮಾಡಿ ಅವರು ಕೂಡ ಮ್ಯಾರೇಜ್ ಆದರು ಅನ್ನುವಂಥದ್ದು. ಸೊ ಅದಾದ ನಂತರ ಬೇರೆ ಬೇರೆ ಘಟನೆಗಳಾಗಿರ್ಬೋದು, ಬಟ್ ನಾವು ಬಿಗ್ ಬಾಸ್ ಓರಿಯೆಂಟೆಡ್ ಆಗಿ ಹೇಳಿದಾಗ ಚಂದನ್ ಶೆಟ್ಟಿ ಅವರು ನಿವೇದಿತಾ ಅವ್ರನ್ನ ಲವ್ ಮಾಡಿ ಮದುವೆ ಆದರು ಅನ್ನುವಂಥದ್ದು ವಿಶೇಷವಾಗಿ ನಮಗೆ ಕಾಣಸಿಗ್ತಾ ಇದೆ ಸೀಸನ್ 5 ಗಮನಿಸಿದಾಗ. ಸೊ ಚಂದನ್ ಶೆಟ್ಟಿ ಅವರು ವಿಜೇತರಾಗಿ ನಮಗೆ ಕಾಣಸಿಗ್ತಾರೆ ಅನ್ನುವಂಥದ್ದು. ತದನಂತರ ಸ್ನೇಹಿತರೆ ಪ್ರಥಮ್ ಅವರು ಸೀಸನ್ 4 ವಿನ್ನರ್ ಆಗಿ ಕಾಣಸಿಗ್ತಾರೆ. ಸೊ ಇಲ್ಲಿರ್ತಕ್ಕಂಥ ಬಿಗ್ ಬಾಸನ್ನು ಓರ್ ಹೆಚ್ಚಿ ನೋಡಿದಾಗ ಪ್ರಥಮ್ ಅವರ ಪಾತ್ರ ತುಂಬ ಪ್ರಾಮುಖ್ಯವಾಗಿ ಕಾಣುತ್ತೆ. ಸೊ ಪ್ರಥಮ್ ಅವರು ಏನು ಅವರ ಒಂದು ಅವ್ರ ಬಿಹೇವಿಯರ್ ತುಂಬ ಅತಿ ಹೆಚ್ಚಾಗಿ ಗಮನ ಸೆಳೆದಿದ್ದು ಸೀಸನ್ 4 ಅನ್ನುವಂಥದ್ದು. ಸೊ ಪ್ರಥಮ್ ಅವರು ಕೂಡ ಕಿರುತೆರೆಯಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಪಾತ್ರಗಳನ್ನು ಮಾಡ್ತಾರೆ. ಜೊತೆಗೆ ಕೆಲವು ಧಾರಾವಾಹಿಗಳಲ್ಲಿರ್ಬೋದು, ಕೆಲವು ಮೂವಿಗಳಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಪಾತ್ರನ ನಡೆಸಿದ್ರು ಅನ್ನುವಂಥದ್ದು. ಇನ್ನು ಸ್ನೇಹಿತರೆ ಬಿಗ್ ಬಾಸ್ನ ಇತಿಹಾಸವನ್ನು ಗಮನಿಸಿದಾಗ ಸೀಸನ್ 3 ಅನ್ನೋದು ಅತಿ ಪ್ರಮುಖ ಘಟ್ಟವಾಗಿ ಕಾಣಸಿಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಬಿಗ್ ಬಾಸಲ್ಲಿ ಯಾರೂ ಕೂಡ ಮಹಿಳೆಯ ಸ್ಪರ್ಧಿ ಬಿಗ್ ಬಾಸ್ ವಿನ್ನರ್ ಆಗಿಲ್ಲ ಅನ್ನುವಂಥದ್ದು. ಬಟ್ ಇವರು ಶ್ರುತಿ ಅವರು ತಮ್ಮದೇ ಆಗಿರ್ತಕ್ಕಂಥ ಚಾಪು ಮೂಡಿಸಿದ್ರು ಸೀಸನ್ 3ರಲ್ಲಿ ಅನ್ನುವಂಥದ್ದು. ಈ ಮುಖಾಂತರ ಶ್ರುತಿ ಅವರು ಟ್ರೋಫಿಯನ್ನು ಎತ್ತಿಡಿಯುವಲ್ಲಿ ಯಶಸ್ವಿಯಾಗಿದ್ದರು. ಸೊ ಬಿಗ್ ಬಾಸ್ ಇತಿಹಾಸದಲ್ಲಿ ಮೊಟ್ಟ ಮೊದಲ ಕನ್ನಡ ಸೀಸನಲ್ಲಿ ಮೊದಲ ಮಹಿಳಾ ಸ್ಪರ್ಧಿಯಾಗಿ ವಿನ್ನರ್ ಆಗಿ ಆಯ್ಕೆಯಾಗಿದ್ದರು ಶ್ರುತಿ ಅವರು ನಮಗೆಲ್ಲ ಗೊತ್ತಿರೋ ಹಾಗೆ ಹಿರಿಯ ಕಲಾವಿದರು ಅಂತ ಹೇಳ್ಬೋದು. ಜೊತೆಗೆ ಚಲನಚಿತ್ರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಪಾತ್ರಗಳನ್ನು ನಟಿಸುತ್ತಾ ಅವರು ಇಡೀ ಕನ್ನಡದ ಪ್ರೇಕ್ಷಕರನ್ನು ಹಿಡಿದಿಟ್ಕೊಂಡಿದ್ದರು ಅನ್ನುವಂಥದ್ದು. ತುಂಬ ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ಶ್ರುತಿಯವರು ಸೀಸನ್ 3ರ ಒಂದು ವಿಜೇತರಾಗಿ ನಮಗೆ ಕಾಣಸಿಗ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ ಸೀಸನ್ 2 ಗಮನಿಸಿದಾಗ ಅಕುಲ್ ಬಾಲಾಜಿ ಅವರು ಕಿರುತೆರೆಯಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಹಿನ್ನೆಲೆಯನ್ನು ಒಳಗೊಂಡಿರ್ತಕ್ಕಂಥ ಸುಮಾರು ರಿಯಾಲಿಟಿ ಶೋಗಳಲ್ಲಿ ನಾವು ನೋಡ್ಬೋದಾಗುತ್ತೆ. ಮತ್ತು ನಿರೂಪಣೆಯಲ್ಲಿ ಅಕುಲ್ ಬಾಲಾಜಿ ಅವರು ನಾವು ಕಾಣ್ತೀವಿ ಅನ್ನುವಂಥದ್ದು. ಸೊ ಸೀಸನ್ 2ರಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಚಾಪನ್ನು ಮೂಡಿಸಿ ಟ್ರೋಫಿಯನ್ನೇ ಎತ್ತಿಡಿದರು ಅಕುಲ್ ಬಾಲಾಜಿ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ ಬಿಗ್ ಬಾಸ್ 1ನ ಮೊಟ್ಟ ಮೊದಲ ಸೀಸನ್ನ ವಿಜೇತರಾಗಿ ವಿಜಯ್ ರಾಘವೇಂದ್ರ ಅವರು ಆಯ್ಕೆಯಾಗಿದ್ದರು ಅನ್ನುವಂಥದ್ದು. ಸೊ ವಿಜಯ್ ರಾಘವೇಂದ್ರ ಅವರು ಕೂಡ ಮೊದಲನೇ ಸೀಸನ್ನಲ್ಲಿ ಬಿಗ್ ಬಾಸ್ನ ಮೊದಲನೇ ಸೀಸನಲ್ಲಿ ವಿನ್ನರ್ ಆಗಿ ಕಾಣಸಿಗ್ತಾರೆ ಅನ್ನುವಂಥದ್ದು. ಅರುಣ್ ಸಾಗರ್ ಅವರ ಪೈಪೋಟಿಯನ್ನು ನಡುವೆ ಕೂಡ ವಿಜಯ್ ರಾಘವೇಂದ್ರ ಅತಿ ಹೆಚ್ಚು ಮತಗಳನ್ನು ಪಡೆಯುವ ಮುಖಾಂತರ ತಮ್ಮದೇ ಆಗಿರ್ತಕ್ಕಂಥ ಒಂದು ವೈಯಕ್ತಿಕ ಆಟವನ್ನು ಆಡುವ ಮುಖಾಂತರ ತಮ್ಮ ವ್ಯಕ್ತಿತ್ವವನ್ನು ಉಳಿಸಿಕೊಳ್ಳುವ ಮುಖಾಂತರ ವಿಜಯ್ ರಾಘವೇಂದ್ರ ಅವರು ಮೊಟ್ಟ ಮೊದಲ ಸ್ಥಾನವನ್ನು ಗಳಿಸಿದ್ರು ಸೀಸನ್ 1 ಅನ್ನುವಂಥದ್ದು. ಹೀಗೆ ಸಾಲು ಸೀಸನ್ಗಳು ತಮ್ಮದೇ ಆಗಿರ್ತಕ್ಕಂತಹ ಕೆಲವು ವಿಶೇಷತೆಗಳಿಂದ ಕೂಡಿತು ಅನ್ನುವಂಥದ್ದು ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಎಲ್ಲ ಸೀಸನ್ಗಳಿಗಿಂತಲೂ ಕೂಡ ಈ ಬಾರಿಯ ಬಿಗ್ ಬಾಸ್ 12ರ ಸೀಸನ್ ಅತಿ ಹೆಚ್ಚಿನ ಸದ್ದನ್ನು ಮಾಡಿತ್ತು, ಅತಿ ಹೆಚ್ಚು TRPಯನ್ನು ಗಳಿಸುವಲ್ಲಿ ಯಶಸ್ವಿಯಾಗಿತ್ತು. ಅದರಲ್ಲೂ ಕೂಡ ಗಿಲ್ಲಿ ನಟ ಅವರ ಪಾತ್ರ ಅತಿ ಹೆಚ್ಚಾಗಿ ಪ್ರಮುಖವಾಗಿ ನಮಗೆ ಕಾಣಿಸ್ತಾ ಇತ್ತು ಅನ್ನುವಂಥದ್ದು. ಈ ಮುಖಾಂತರ ಸೀಸನ್ 12ರ ಒಂದು ವಿಜೇತರಾಗಿ ಗಿಲ್ಲಿ ನಟರವರು ಕಾಣಿಸ್ಕೊಂಡಿರ್ತಕ್ಕಂಥದ್ದು ಎಲ್ಲರೂ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಅಂತ ಹೇಳಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ. ಯಾರೇನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ.